ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು 2025-26ನೇ ಸಾಲಿಗೆ ಅನುಗುಣವಾಗಿ ಪ್ರತಿಯೊಂದು ವಿಷಯಕ್ಕೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಗಣಿತ ವಿಷಯದ ಬಗ್ಗೆ ಅಭ್ಯಾಸ ಮಾಡೋಣ. ವಿಷಯ ಗಣಿತ, ಮಾಧ್ಯಮ ಕನ್ನಡ ಮಾಧ್ಯಮ, ವಿಷಯ ಸಂಕೇತ 81K. ಇದನ್ನು ನೆನಪಿಟ್ಟುಕೊಳ್ಳಿ ಸರಿಯಾಗಿ. ಗಣಿತ ವಿಷಯ ಸಂಕೇತ ಕೂಡ 81K ಅಂದ್ರೆ ಕನ್ನಡ ಮಾಧ್ಯಮ, ಇ ಅಂದ್ರೆ ಇಂಗ್ಲಿಷ್ ಮಾಧ್ಯಮ. ಸಮಯ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 80 ಅಂಕಗಳು ಇದ್ದಾವೆ. ಇನ್ನ ವಿದ್ಯಾರ್ಥಿಗಳಿಗೆ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಸರಿಯಾಗಿ ಪಾಲಿಸಿ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಿದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 8 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೆ 1 ಅಂಕಗಳು. ಹಾಗಾದ್ರೆ 8 ಅಂಕಗಳಾಯಿತು. ಅಂದ್ರೆ ಇವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು, MCQ ಕ್ವಶನ್ಗಳನ್ನ. 1ನೇ ಪ್ರಶ್ನೆ 3 ಮತ್ತು 5ರ ಮಸ ಏನು? ವಾಟ್ ಈಸ್ ದ HCF ಆಫ್ 3 and 5 ಅಂತ ಕೇಳಿದಾರು. ಹಾಗಾದ್ರೆ ಮಸ ಅಂದ್ರ ಇಲ್ಲಿ ನೋಡ್ರಿ ಯಾವ ಕೇಳಿದಾರು? 3 ಮತ್ತು 5. 3 ಮತ್ತು 5ನ್ನ ಕೇಳಿದಾರ. ಇವೆರಡು ಎಂಥ ಸಂಖ್ಯೆಗಳಂದ್ರ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ ಎಷ್ಟಾಗಿರುತ್ತದೆ? 1 ಆಗಿರುತ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 1 ಎಂದಾಯಿತು. ಎರಡನೇ ಪ್ರಶ್ನೆ, ಚಿತ್ರದಲ್ಲಿ y p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 4, ಆಪ್ಷನ್ ಡಿ 1 ಇದೆ. ಇಲ್ಲಿ ನೋಡಿದಾಗ ಇಲ್ಲಿ ಒಂದು ಬಹುಪದೋಕ್ತಿಯನ್ನ ಗ್ರಾಫ್ ಬಂದೈತಿ. ಗ್ರಾಫ್ ನೋಡಿದಾಗ ಈ ಗ್ರಾಫ್ ಎಕ್ಸ್ ಅಕ್ಷರ 2 ಸಲ ಟಚ್ ಮಾಡೈತಿ ನೋಡ್ರಿ. 1 ಸಲ ಟಚ್ ಮಾಡೈತಿ ಅಥವಾ ಕ್ರಾಸ್ ಮಾಡೈತಿ, 2 ಸಲ ಪಾಸ್ ಮಾಡೈತಿ, 3ನೇ ಸಲ ಪಾಸ್ ಮಾಡೈತಿ, 4ನೇ ಸಲ ಟಚ್ ಆಗೈತಿ. ಇಲ್ಲಿ ಟಚರ್ ಆಗಿರಬಹುದು ಅಥವಾ ಪಾಸರ್ ಆಗಿ ಹೋಗಿರಬಹುದು. ಹಾಗಾದ್ರೆ 2 ಸಲ ಟಚ್ ಮಾಡೈತಿ ಅಥವಾ ಪಾಸ್ ಮಾಡಿ ಹೋಗೈತಿ ಅಂತ ನೋಡಿದಾಗ 4 ಸಲ ಪಾಸ್ ಮಾಡಿ ಹೋಗೈತಿ. ಹಾಗಾದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 4 ಎಂದಾಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ 4 ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದಾರೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಈಗಾಗಲೇ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿ ಒಳಗೆ ಒಂದು ಟೇಬಲ್ ನ ಅಭ್ಯಾಸ ಮಾಡಿದ್ವಿ. ಅತ್ಯಂತ ಮಹತ್ವದ ಟೇಬಲ್ ಅದ. ಒಂದು 3 ಮಾರ್ಕ್ಸ್ ಕನಿಷ್ಠವಾಗಿ ಅದ್ರ ಮ್ಯಾಗ ಕೇಳಲೇಬೇಕು. ನೋಡ್ರಿ, ಆ ಟೇಬಲ್ ನ ಒಂದ್ಸಲ ನೆನಪಿಸ್ತನು. a1/a2 is not equal to b1/b2. ಎಂತಹ ರೇಖೆಗಳು? ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು ಎಂತಹ ಪರಿಹಾರ ಹೊಂದಿರುತ್ತವೆ? ಅನನ್ಯ ಪರಿಹಾರ ಅಥವಾ ಒಂದೇ ಒಂದು ನಿಖರವಾಗಿ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತವೆ. a1/a2 is equal to b1/b2 is equal to c1/c2 ಇದ್ದಾಗ ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಹೊಂದಿರುತ್ತವೆ. a1/a2 is equal to b1/b2 is not equal to c1/c2 ಇದ್ದಾಗ ಅವು ಸಮಾಂತರ ರೇಖೆಗಳು ಹೊಂದಿರುತ್ತವೆ. ಸಮಾಂತರ ರೇಖೆಗಳು ಯಾವುದೇ ಪರಿಹಾರನ ಹೊಂದಿರಲಿಲ್ಲ. ಹಾಗಾದ್ರೆ ಈ ಟೇಬಲ್ ನೋಡಿದಾಗ ನಮಗೆ ಈ ಟೇಬಲ್ ನ ಸರಿಯಾಗಿ ನಮಗೆ ಗೊತ್ತಿದ್ರ, ಇದರ ಬಗ್ಗೆ ಗೊತ್ತಿದ್ದಾಗ ಅನನ್ಯ ಪರಿಹಾರವನ್ನು ಹೊಂದಿದರೆ ಎಷ್ಟು ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ ಅನನ್ಯ ಪರಿಹಾರಕ್ಕೆ ಯಾವುದು ಸರಿಯಾದ ಸಂಬಂಧ ಅಂದಾಗ ಅದು a1/a2 is not equal to b1/b2. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ a1/a2 is not equal to b1/b2 ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಎ 1 2 4 8, ಆಪ್ಷನ್ ಬಿ 3 7 10 14 up to so on, ಆಪ್ಷನ್ ಸಿ 1 4 9 16 up to so on, ಆಪ್ಷನ್ ಡಿ 5 9 13 17 up to so on. ನಾವು ಮೊದಲನೇ ಆಪ್ಷನ್ ಬರ್ಕೊಂಡಾಗ 1 2 4 8 ಇವುಗಳ ಎರಡು ತರ 2ನೇ ಪದ ಮತ್ತು 1ನೇ ಪದ ವ್ಯತ್ಯಾಸ 1 ಆಯಿತು. 3ನೇ ಪದ ಮತ್ತು 2ನೇ ಪದ ವ್ಯತ್ಯಾಸ 2 ಆಯಿತು. 4ನೇ ಪದ ಮತ್ತು 3ನೇ ಪದ ವ್ಯತ್ಯಾಸ ಎಷ್ಟಾಯ್ತು? 4 ಆಯ್ತು. ಹಾಗಾದ್ರೆ ವ್ಯತ್ಯಾಸ ಏನಾಗೈತಿ? ಭಿನ್ನವಾಗೈತಿ. ಹಾಗಾದ್ರೆ ಇದು ಮೊದಲನೇ ಆಪ್ಷನ್ ಆಗಂಗಿಲ್ಲ. ಇನ್ನು 2ನೇ ಆಪ್ಷನ್ ನೋಡೋಣ. 3 7 10 14. 7ರಾಗ 3 ಕಳೆದ್ರ 4 ಬಂತು. 10ರಾಗ 7 ಕಳೆದ್ರ 3 ಬಂತು. 14ರಾಗ 10 ಕಳೆದ್ರ 4 ಬಂತು. ಹಾಗಾದ್ರೆ ಇಲ್ಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಭಿನ್ನವಾಯ್ತು. ಹಾಗಾದ್ರೆ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಇನ್ನು ಸಿ ಆಪ್ಷನ್ ನೋಡಿದಾಗ 1 4 9 16
4ರಾಗ 1 ಕಳೆದ್ರ 3, 9ರಾಗ 4ರಾಗ 1 ಕಳೆದ್ರ 3, 9ರಾಗ 4 ಕಳೆದ್ರ 5. ಡಿಫ್ರೆನ್ಸ್ ಇಲ್ಲೇ ಬೇರೆ ಬೇರೆ ಬಂತು, ಬಿಡ್ರಿ ಮುಂದಿನ ಆಪ್ಷನ್ ಹೋಗುನು. ಹಾಗಾದ್ರೆ 5, 9, 13, 17 ನೋಡ್ರಿ. 9ರಾಗ 5 ಕಳೆದ್ರ 4 ಬಂತು, 13ರಾಗ 9 ಕಳೆದ್ರು 4 ಬಂತು, 17ರಾಗ 13 ಕಳೆದ್ರು 4 ಬಂತು. ಹಾಗಾದ್ರೆ ಎಲ್ಲದರ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಹಾಗಾದ್ರೆ ಇದು ಸಮಾಂತರ ಶ್ರೇಣಿ ಹೌದು ಅಂತ ಹೇಳ್ತೀವಿ ನಾವು. ಯಾವ ಆಧಾರ ಮ್ಯಾಗ ಹೇಳಿದ್ರೆ ಇದರ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರ ಯಾವುದು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಮಧ್ಯಾಂಕದ ವರ್ಗಾಂತರ ಯಾವುದು ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅಂಕಗಳನ್ನ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ, ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ನಾವು ಎಫ್ ಅಂತ ಕರಿತೀವಿ, ಸಂಚಿತ ಆವೃತ್ತಿಯನ್ನು CF ಅಂತ ಕರಿತೀವಿ, ಅಂಕಗಳನ್ನ ನಾವು ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದು ಅಂಕದ ಕ್ವಶನ್ ಕೇಳಿದ್ರನ್ನ ಬಹಳಷ್ಟು ಸಿಂಪಲ್ ಆಗಿ ಉತ್ತರ ಮಾಡ್ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಅನ್ನ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 3 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ, 6 ಕೊಟ್ಟಿದ್ದಾನೆ. ಇಲ್ಲಿ ಆವೃತ್ತಿ ಅತ್ಯಂತ ಹೆಚ್ಚಿನ ಆವೃತ್ತಿ ಯಾವ್ದಾಗೈತಿ? 7 ಆಗೈತಿ. ಅತ್ಯಂತ ಹೆಚ್ಚಿನ ಆವೃತ್ತಿ ಯಾವ್ದಾಗೈತಿ? 7 ಆಗೈತಿ. ಈ ಅತ್ಯಂತ ಹೆಚ್ಚಿನ ಆವೃತ್ತಿಯ ವರ್ಗಾಂತರ ಯಾವ್ದಾಗೈತಿ? 20 ರಿಂದ 30 ಆಗೈತಿ. ಹಾಗಾದ್ರೆ ಇದೇ ಇದರ ಆನ್ಸರ್ ಆಗುತ್ತದೆ. ಹಾಗಾದ್ರೆ ಮಧ್ಯಾಂಕದ ವರ್ಗಾಂತರ ಎಷ್ಟಾಗುತ್ತದೆ? 20 ರಿಂದ 30 ಆಗುತ್ತದೆ. ಹಾಗಾದ್ರೆ ಸರಿಯಾದ ಉತ್ತರ 20 ರಿಂದ 30, ಆಪ್ಷನ್ ಸಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಅತ್ಯಂತ ಹೆಚ್ಚಿನ ಆವೃತ್ತಿ ಯಾವ್ದೈತಿ ಅದರ ವರ್ಗಾಂತರವೇ ಈ ಇಡೀ ಮಧ್ಯಾಂಕದ ವರ್ಗಾಂತರ ಆಗಿರುತ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ 20 ರಿಂದ 30 ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, cot A = 3 tan A ಆದರೆ ಕೋನ್ ಎ ನ ಅಳತೆ ಅಂತ ಕೇಳಿದಾನು. ನಾವು ಬರ್ಕೊಳ್ಳೋಣ. cot A = 3 tan A. ಹಾಗಾದ್ರೆ cot ಅನ್ನ ನಾವು ಹೆಂಗ್ ಬರೀಬಹುದು? ವಿಲೋಮಾನುಪಾತದಾಗ ಬರೀಬಹುದು. cot A ಅಂದ್ರ 1 / tan A ಅಂತ ಬರೀಬಹುದು. = 3 tan A. ಹಾಗಾದ್ರೆ ಒಂದನ್ನ ಹೆಂಗ ಇಡ್ರಿ? = 3 tan A. ಇದು ಡಿವೈಡೆಡ್ ಬೈ tan A ಈ ಕಡೆ ಬಂದಾಗ ಇಂಟು tan A ಏನಾಯ್ತು? tan ಸ್ಕ್ವೇರ್ A ಅಂತ ಆಯ್ತು. ಹಾಗಾದ್ರೆ 1 = 3 tan ಸ್ಕ್ವೇರ್ A ಎಂದಾಯ್ತು. ಹಾಗಾದ್ರೆ ನಾವೇನ್ ಬರಿಬಹುದು ಅಂದ್ರ tan ಸ್ಕ್ವೇರ್ A = 1/3 ಅಂತ ಬರಿತೀವಿ. ಹಾಗಾದ್ರೆ tan ಸ್ಕ್ವೇರ್ A ಅಂದ್ರೆ 1/3 ಅಂದಂಗಾಯ್ತು. ಹಾಗಾದ್ರೆ tan A = 1/3 ಅಂತ ಆಯ್ತು. 1/3 ಇದಕ್ಕ ಸ್ಕ್ವೇರ್ ಈ ಕಡೆ ಹೋದಾಗ ಏನಾಯ್ತು? ಸ್ಕ್ವೇರ್ ರೂಟ್ ಅಂತ ಆಯ್ತು. ಹಾಗಾದ್ರೆ ಇದನ್ನ ನಾವು ಈ ರೀತಿ ಬರೀಬಹುದು, tan A = √1 / √3 ಅಂತ ಬರೀಬಹುದು. ಆನಂತರ tan A = ಹಾಗಾದ್ರೆ √1 ರ ವರ್ಗಮೂಲ 1 ಆಗುತ್ತದೆ. ಹಾಗಾದ್ರೆ √3 ಕ √3 ಅಂತ ಬರೀತೀವಿ. tan A = 1/√3 ಅಂದ್ರೆ tan ಗೆ ಹೋಲಿಕೆ ಮಾಡಿದಾಗ tan 30 ಡಿಗ್ರಿ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ 1/√3 ಅಂದ್ರೆ tan 30 ಡಿಗ್ರಿ. ಹಾಗಾದ್ರೆ ಇಲ್ಲಿ tan ಕ್ಯಾನ್ಸಲ್ ಆಯ್ತು. A = ಎಷ್ಟು ನಂಗಾಯ್ತು? 30 ಡಿಗ್ರಿ ಎಂದಾಯ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಇಲ್ಲಿ ಏನಂದ್ರ P -4, -5 ಸೈನ್ಗಳ ಬಗ್ಗೆ ಸರಿಯಾಗಿ ಗಮನ ಇರಬೇಕು. ಈ ಬಿಂದುವಿನಲ್ಲಿ ಎಳೆದ ಲಂಬವು x ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದ್ರೆ Q ಬಿಂದುವಿನ ನಿರ್ದೇಶಾಂಕಗಳು ಯಾವ ಅಂತ ಕೇಳಿದಾರೆ. ಹಾಗಾದ್ರೆ ಎರಡೂ ಮೈನಸ್ ಆಗಿರುವುದರಿಂದ ಮೊದಲನೇ ಚತುರ್ಥಾಂಕ, ಎರಡನೇ ಚತುರ್ಥಾಂಕ, ಮೂರನೇ ಚತುರ್ಥಾಂಕ, ನಾಲ್ಕನೇ ಚತುರ್ಥಾಂಕ, ಈ ನಿರ್ದೇಶಾಂಕಗಳು ಬರುವಂತ ನಿರ್ದೇಶಾಂಕ ಮೂರನೇ ಚತುರ್ಥಾಂಕ. -4, -5 x ಅಂದ್ರೆ -4 ಐತಿ, x ಅಂದ್ರೆ ಏನೈತಿ? -4 ಐತಿ, y ಅಂದ್ರೆ ಏನೈತಿ? -5 ಐತಿ. x ಅಂದ್ರೆ -4 ಐತಿ, y ಅಂದ್ರೆ -5 ಐತಿ. ಇವೆರಡು ಇಲ್ಲಿ ಬಂತು ನಿರ್ದೇಶಾಂಕ. ಇದು P ಅಂತಕ್ಕಂಥ ನಿರ್ದೇಶಾಂಕ ಬಂತು. ಇಲ್ಲಿ Q ಅಂತಕ್ಕಂಥ ಬಿಂದುವಿನಲ್ಲಿ x ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸಿದವೆ. ಹಾಗಾದ್ರೆ ಇಲ್ಲಿ ಯಾವ ಬಿಂದು ಆಯ್ತು? Q ಆಯ್ತು. ಹಾಗಾದ್ರೆ ಈ Q ಬಿಂದುವಿನ ನಿರ್ದೇಶಾಂಕಗಳು ಏನು ಅಂತ ಕೇಳಿದಾಗ, ಹಾಗಾದ್ರೆ Q ನೋಡ್ರಿ ಎಷ್ಟೈತಿ? -4 ಐತಿ. ಅಂದ್ರೆ x ನ ಬೆಲೆ ಏನೈತಿ? -4 ಐತಿ. y ನ ಬೆಲೆ ಏನೈತಿ? 0 ಐತಿ. ಹಾಗಾದ್ರೆ ಸರಿಯಾದ ಉತ್ತರ -4, 0 ಯಾವ್ದಾಯ್ತು? ಆಪ್ಷನ್ ಬಿ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತೇವೆ ನೋಡ್ರಿ, -4, -5 ಇಲ್ಲಿ ಬಂತು. ಈ ಬಿಂದು x ಅಕ್ಷವನ್ನು ಇಲ್ಲಿ ಟಚ್ ಮಾಡೈತಿ. x ಎಲ್ಲಿ ಟಚ್ ಮಾಡೈತಿ? Q ನಲ್ಲಿ ಟಚ್ ಮಾಡೈತಿ. ಹಾಗಾದ್ರೆ Q ಬಿಂದು ನಿರ್ದೇಶಾಂಕಗಳು x ನ ಬೆಲೆ -4 ಆಯ್ತು, y ದ ಬೆಲೆ ಯಾವ್ದೋ ಮುಂದೆ ಮ್ಯಾಕ್ ಹೋಗಿಲ್ಲ, ಹಾಗಾದ್ರೆ 0 ಆಯ್ತು. ಸರಿಯಾದ ಉತ್ತರ ಆಪ್ಷನ್ ಬಿ -4, 0 ಅಂತ ಹೇಳ್ತೀವಿ. 8ನೇ ಪ್ರಶ್ನೆ, 6 ಮತ್ತು -1 ಅನ್ನು ಮೂಲಗಳನ್ನಾಗಿ ಹೊಂದಿರುವ ವರ್ಗ ಸಮೀಕರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಆನಂತರ ನೋಡೋಣ. ಇಲ್ಲಿ ಒಂದು ಮೂಲ α = 6 ಆಯ್ತು, β = -1 ಆಯ್ತು. ಈಗ ಮೂಲಗಳನ್ನ ಕೊಟ್ಟಾಗ ವರ್ಗ ಸಮೀಕರಣ ರಚಿಸುವಂತಹ ಸೂತ್ರ x² - x (α + β) (α × β).
ಎಕ್ಸ್ ಸ್ಕ್ವೇರ್ ಬರ್ಕೋರಿ ಮೈನಸ್ ಎಕ್ಸ್ ಅಲ್ಫಾ ಅಂದ್ರ 6 ಪ್ಲಸ್ ಬೀಟಾ ಅಂದ್ರ -1 ಪ್ಲಸ್ ಅಲ್ಫಾ ಅಂದ್ರ 6 ಇಂಟು ಬೀಟಾ ಅಂದ್ರ -1 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಬ್ರಾಕೆಟ್ 6 -1 ಪ್ಲಸ್ ಇಂಟು ಮೈನಸ್ 6 ಒಂದ್ಲೆ 6 ಅಂತ ಹೇಳ್ತೀವಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ 6 1 ಕಳೆದ್ರೆ 5 ಮೈನಸ್ 6 ಹಾಗಾದ್ರೆ ಇಲ್ಲಿ ಬರೀತೀವಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 5 ಅಂದ್ರೆ ಮೈನಸ್ 5x ಮೈನಸ್ 6 ಹಾಗಾದ್ರೆ ಏನಾಯ್ತು ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 6 ಅಂತ ಆಯ್ತು ಎಲ್ಲಿ ನೋಡ್ರಿ ಆಪ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 6 ಇಸ್ ಈಕ್ವಲ್ ಟು 0 ಐತಿ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 6 ಹಾಗಾದ್ರೆ ಯಾವ್ದಾಯ್ತು ಆಪ್ಷನ್ ಬಿ ಎಂದಾಯ್ತು ಅಂತ ನಾವು ಹೇಳ್ತೀವಿ ವರ್ಗ ಸಮೀಕರಣದಾಗ ಈಸ್ ಈಕ್ವಲ್ ಟು 0 ಹಾಕ್ಲೇಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ ಇಲ್ಲಿವರೆಗೆ ನಮಗೇನಪ್ಪಾ ಅಂದ್ರ ನಾವು MCQ ಕ್ವಶನ್ಗಳನ್ನ 8 ಕ್ವಶನ್ಗಳನ್ನ ಬಿಡಿಸಿದೀವಿ ಇನ್ನ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಇದು ಮೇನ್ ಕ್ವಶನ್ 2 ಇರುತ್ತದೆ ಇಲ್ಲಿ 9ನೇ ಪ್ರಶ್ನೆ ಇದು ಕೂಡ 8 ಪ್ರಶ್ನೆಗಳು ಇರ್ತವೆ ಪ್ರತಿಯೊಂದಕ್ಕೂ 1 ಅಂಕ ಇರ್ತವೆ ಇಲ್ಲಿ ಒಂದು ವಾಕ್ಯದಲ್ಲಿ ನಾವು 1 ಅಂಕಗಳಿಗೆ ಉತ್ತರಿಸಬೇಕು 9ನೇ ಪ್ರಶ್ನೆ ಏನಂದ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತವೆ ಅಂತ ಹೇಳಿದಾರು ಉತ್ತರ ಅಸ್ಥಿರ ಜೋಡಿಯಾಗಿದ್ದರೆ ಆ ರೇಖೆಗಳು ಹೆಂಗಾಗಿರ್ತವೆ ಸಮಾಂತರ ಆಗಿರುತ್ತವೆ ಹಾಗಾದ್ರೆ ಎರಡು ರೇಖೆಗಳು ಸಮಾಂತರವಾಗಿರುತ್ತವೆ ಹಾಗಾದ್ರೆ ಸಮಾಂತರ ಆದಾಗ ಅವು ಯಾವುದೇ ಪರಿಹಾರಗಳನ್ನ ಹೊಂದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ ಆನ್ಸರ್ ಏನ್ರಿ ಯಾವುದೇ ಪರಿಹಾರಗಳನ್ನ ಹೊಂದಿಲ್ಲ ಇಷ್ಟೇ ನೆಕ್ಸ್ಟ್ 10ನೇ ಲೆಕ್ಕ ಚಿತ್ರದಲ್ಲಿ ಡಿಇ ಪ್ಯಾರಲಲ್ ಬಿಸಿ ಅಂದ್ರೆ ಡಿಇ ಸಮಾಂತರ ಬಿಸಿ ಆಗಿದೆ ಎಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಬಿಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ಡಿಇ ಅನುಪಾತ ಬಿಸಿ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಕೇಳಿದಾರು ನಾವು ಇದನ್ನ ತೇಲ್ಸ್ನ ಪ್ರಮೇಯ ಪ್ರಕಾರ ಬರೀತೇವೆ ನೋಡ್ರಿ ಏನಂದ್ರ ಎಡಿ ಡಿವೈಡೆಡ್ ಬೈ ಡಿಬಿ ಈಸ್ ಈಕ್ವಲ್ ಟು ಫಸ್ಟ್ ಕಂಪಲ್ಸರಿ ಐತಿ ನೋಡ್ಕೋಬೇಕು ಸಮಾಂತರ ಇದ್ದಾಗ ಮಾತ್ರ ನಾವು ತೇಲ್ಸ್ ಪ್ರಮೇಯನ ಬರಿತೀವಿ ಡಿಇ ಡಿವೈಡೆಡ್ ಬೈ ಎಡಿ ಡಿವೈಡೆಡ್ ಬೈ ಡಿಬಿ ಈಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇಸಿ ಈಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ ಬಿಸಿ ಹಾಗಾದ್ರೆ ನಮಗೆ ಕೊಟ್ಟಿರುವಂತ ಮಾಹಿತಿ ಎಡಿ ಬೈ ಬಿಡಿ ಮತ್ತು ಎಡಿ ಬೈ ಡಿಬಿ ಮಾಹಿತಿಯನ್ನ ಕೊಟ್ಟಾನು ಡಿಇ ಮತ್ತು ಬಿಸಿ ಅನ್ನ ಕೇಳಿದಾನ ಹಾಗಾದ್ರೆ ಈ ಮಾಹಿತಿಯನ್ನ ನಮಗ್ ಕೊಟ್ಟಿಲ್ಲ ಕೇಳಿಲ್ಲ ಬಿಟ್ಬಿಟ್ಟು ನಾನು ಹಾಗಾದ್ರೆ ಇದ್ ಬರ್ಕೊಳ್ಳೋಣ ಎಡಿ ಡಿವೈಡೆಡ್ ಬೈ ಡಿಬಿ ಈಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ ಬಿಸಿ ಅಂತ ಐತಿ ಎಡಿ ಅಂದ್ರೆ ಎಷ್ಟೈತಿ 2 ಡಿವೈಡೆಡ್ ಬೈ ಡಿಬಿ ಅಂದ್ರೆ 6 ಐತಿ ಈಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ ಬಿಸಿ ಹಾಗಾದ್ರೆ ಕಟ್ ಆಫ್ ಮಾಡ್ತೇವೆ 2 1 2 3 ಹಾಗಾದ್ರೆ ಏನ್ ಬಂತು 1/3 ಬಂತು ಏನಿದ ಡಿಇ ಡಿವೈಡೆಡ್ ಬೈ ಬಿಸಿ ಇದನ್ನ ಇಲ್ಲಿ ಬರ್ಕೊಳ್ತೇವೆ ನೋಡ್ರಿ ಡಿಇ ಡಿವೈಡೆಡ್ ಬೈ ಬಿಸಿ ಈಸ್ ಈಕ್ವಲ್ ಟು 1/3 ಇದು ಈಗ ನಾವು ರೇಷಿಯೋ ಒಳಗ ಅಂದ್ರೆ ಅನುಪಾತ ಒಳಗೆ ಬರೆದಾಗ ಡಿಇ ಅನುಪಾತ ಬಿಸಿ ಈಸ್ ಈಕ್ವಲ್ ಟು 1:3 ಅಂತ ಹೇಳ್ತೀವಿ ಹಾಗಾದ್ರೆ ಸರಿಯಾದ ಉತ್ತರ 1:3 ಸಿಂಪಲ್ ಆಗಿ ಇಲ್ಲಿ ನೋಡ್ರಿ 2 ಐತಿ ಇಲ್ಲಿ 2 ಐತಿ ಇಲ್ಲಿ 6 ಐತಿ 2 ಎಷ್ಟಲೇ 6 2 3 6 ಹಾಗಾದ್ರೆ ಇದು 1:3 ಇದು 1:3 ಇರ್ತದೆ ಅಂತ ನಾವು ಹೇಳ್ತೀವಿ ಇದು 1 ಅಂಕದ ಪ್ರಶ್ನೆ 10ನೇ ಪ್ರಶ್ನೆ ಇನ್ನ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ಒಂದು ಸಿಲಿಂಡರ್ನ ಪಾದದ ಪರಿಧಿಯು 10 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 25 ಸೆಂಟಿಮೀಟರ್ ಆಗಿದೆ ಹಾಗಾದ್ರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡ್ರಿ ಸಿಲಿಂಡರ್ನ ಪಾದದ ಪರಿಧಿ ಅಂದ್ರೆ ಇಲ್ಲಿ ಐತಿ ನೋಡ್ರಿ ಸಿಲಿಂಡರ್ನ ಪಾದದ ಪರಿಧಿ ಇದು ಪರಿಧಿಯನ್ನು ಕಂಡಿರ್ತಕ್ಕಂತಹ ಸೂತ್ರ 2πr ಎಷ್ಟಾಗಿದೆ ಇದು 10 ಸೆಂಟಿಮೀಟರ್ ಆಗಿದೆ ಆನಂತರ ಇಡೀ ಸಿಲಿಂಡರ್ನ ಎತ್ತರ ಎಷ್ಟೈತಿ 10 ಸೆಂಟಿಮೀಟರ್ ಆಗಿದೆ ಸಾರಿ ಎಷ್ಟು 25 ಸೆಂಟಿಮೀಟರ್ ಆಗಿದೆ ಹಾಗಾದ್ರೆ h ಇಸ್ ಈಕ್ವಲ್ ಟು ಎಷ್ಟು ಅನ್ನಂಗಾಯ್ತು 25 ಸೆಂಟಿಮೀಟರ್ ಆಯ್ತು ಅನಂತರ ಏನ್ ಕೇಳಿದ್ರೆ ನಮಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಹಾಗಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದಾರು ಹಾಗಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂತ ಸೂತ್ರ 2πrh ಅಂತ ಹೇಳ್ತೀವಿ ನಾವು ಹಾಗಾದ್ರೆ ಈಗಾಗಲೇ 2πr ಅಂದ್ರೆ ನಮ್ಗೆ ಗೊತ್ತೈತಿ ಎಷ್ಟು ಕೊಟ್ಟಾನು 2πr ಅಂದ್ರೆ 10 ಇಂಟು h ಅಂದ್ರೆ ಎಷ್ಟೈತಿ 25 ಐತಿ ಹಾಗಾದ್ರೆ 25 ಹತ್ಲೆ 250 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಸೆಂಟಿಮೀಟರ್ ಕೊಟ್ಟದಾಗ ನಾವು ಅದಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಬರಿಬೇಕು ಅಂದ್ರೆ ವಿಸ್ತೀರ್ಣವನ್ನು ನಾವು ಚದರಮಾನೊಳಗ ಅಂದ್ರೆ ಸ್ಕ್ವೇರ್ ಯೂನಿಟ್ ಒಳಗ ಬರಿಬೇಕಂತ ಹೇಳ್ತೀವಿ ಇದರ ಆನ್ಸರ್ 250 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಪ್ಲಸ್ ಪಿ ಬಾರ್ನ ಬೆಲೆಯನ್ನು ಬರೆಯಿರಿ ಅಂತ ಹೇಳಿದಾರು ಬಹಳ ಸಿಂಪಲ್ ಇದೊಂದು ಸೂತ್ರನ ಐತಿ ಪಿ ಆಫ್ ಇ ಪ್ಲಸ್ ಪಿ ಆಫ್
ಇ ಬಾರ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ 12ನೇ ಪ್ರಶ್ನೆದು 1 ಅಂತ ಬರೆದ್ರೆ ಮುಗಿದು. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಹಾಗಾದ್ರೆ 7ನೇ ಪದ ಸಂಕೇತ A7. 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಎಷ್ಟನೇ ಪದವು? 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಯಾಕೆ ಪ್ಲಸ್ ಬಂತು ಇಲ್ಲಿ ಅಂದ್ರೆ ಹೆಚ್ಚಾಗಿದೆ ಅಂದಾಗ A7 ಅಂದ್ರೆ ಏನು ಬರಿತೀವಿ ಹೇಳುವ? A ಪ್ಲಸ್ 6D ಅಂತ ಬರಿತೀವಿ. ಅಂದ್ರೆ ಎಷ್ಟನೇ ಪದ ಕೇಳ್ತಾನೆ ಅದಕ್ಕಿಂತ 1D ಕಡಿಮೆ ಮಾಡಿ ಬರಿಬೇಕು. 4ನೇ ಪದ ಅಂದ್ರೆ A ಪ್ಲಸ್ 3D ಪ್ಲಸ್ 12. ಇದು LHS ಸೈಡ್ RHS ಸೈಡ್. LHS ಸೈಡ್ RHS ಸೈಡ್ ಯಾವ್ದಾದ್ರು ಟರ್ಮ್ಸ್ಗಳು ಪದಗಳು ಸೇಮ್ ಇದಾವ ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ A ಮೈನಸ್ A ಸೇಮ್ ಇದಾವು, ಹಾಗಾದ್ರೆ ಅವುಗಳನ್ನ ಕ್ಯಾನ್ಸಲ್ ಮಾಡ್ಕೋತೀವಿ. ಉಳಿತೇನ 6D ಈಸ್ ಈಕ್ವಲ್ ಟು 3D ಪ್ಲಸ್ 12 ಪ್ಲಸ್ 12. ಹಾಗಾದ್ರೆ 6D ಒಳಗ ಈ ಕಡೆ ಪ್ಲಸ್ 3D ಈಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದಾಗ ಮೈನಸ್ 3D ಆಯ್ತು ಈಸ್ ಈಕ್ವಲ್ ಟು 12. 6D ಒಳಗ 3D ಕಳೆದ್ರೆ 3D ಈಸ್ ಈಕ್ವಲ್ ಟು 12. D ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 3. 3 ಒಂದ್ಲೆ 3 4 12. ಹಾಗಾದ್ರೆ D ಈಸ್ ಈಕ್ವಲ್ ಟು ಎಷ್ಟು ಅಂದಂಗಾಯ್ತು? 4 ಎಂದಾಯ್ತು. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು? 4 ಅಂತ ನಾವು ಹೇಳ್ತೀವಿ. ಕೊಟ್ಟಿರುವ ಚಿತ್ರದಲ್ಲಿ R ತ್ರಿಜ್ಯ ಮತ್ತು L ಓರೆ ಎತ್ತರವಿರುವ ಒಂದು ಶಂಕುವನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ. ಅಂದ್ರ R ತ್ರಿಜ್ಯ ಐತಿ ಮತ್ತು ಓರೆ ಎತ್ತರ ಓರೆ ಎತ್ತರ ಎಲ್ಲಿರ್ತಕ್ಕಂತ ಒಂದು ಶಂಕುವನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ ಅಂತ ಹೇಳಿದರು. ಈಗ ಉಂಟಾಗಿರುವಂತ ಇಡೀ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದರು. ಸಿಂಪಲ್. ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ? ಘನಾಕೃತಿಯ ಇಡೀ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ ಫಸ್ಟ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ಯಾವ್ದ ಯಾವ್ದು ಕೆಳಗ ಅರ್ಧಗೋಳ ಐತಿ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಕೂಡಿಸ್ಬೇಕು. ಎರಡು ಕೂಡಿಸಿದಾಗ ನಮಗ ಸೂತ್ರ ಸಿಗತೈತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಯಾವ್ದ? ಪೈ ಆರ್ ಎಲ್ ಅಂತ ಹೇಳ್ತೀವಿ. ಆನಂತರ ಅರ್ಧ ಗೋಳಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ 2π ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಎರಡು ಕಡೆ ಕಾಮನ್ ಆಗಿರತಕ್ಕಂಥದ್ದು ಯಾವ್ದ? ಪೈ ಆರ್ ಕಾಮನ್ ಐತಿ. ಉಳಿತೇನಿಲ್ಲಿ ಎಲ್ ಪ್ಲಸ್ 2r ಅಂತ ಹೇಳ್ತೀವಿ. ಇದೇ ಇದರ ವಿಸ್ತೀರ್ಣವನ್ನ ಕಂಡಿರ್ತಕ್ಕಂಥ ಸೂತ್ರ. ವಿಸ್ತೀರ್ಣ ಕಂಡಿಬೇಕಾದ್ರೆ ನಾವು ಯಾವ್ದು ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್, ಮೀಟರ್ ಕೊಟ್ರೆ ಮೀಟರ್, ಆ ಸ್ಕ್ವೇರ್ ಮೀಟರ್ ಒಳಗ ಚದರಮಾನಗಳೊಳಗ ಬರಿಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ತ್ರಿಭುಜ ABC ಸಮರೂಪ ತ್ರಿಭುಜ PQR. ಎರಡು ತ್ರಿಭುಜಗಳು ABC ಮತ್ತು ತ್ರಿಭುಜ PQR ಏನಿಗಾವು? ಸಮರೂಪಗಳಾಗ್ಯಾವ. BC ಮತ್ತು QR ಅನುರೂಪ ಬಾಹುಗಳಾಗಿವೆ. ಇಲ್ಲಿ ನೋಡ್ರಿ, ಇದು BC ಅನುರೂಪ ಬಾಹು ಯಾವ್ದಾಗಿದೆ? QR ಆಗಿದೆ. ಆನಂತರ ಅನುರೂಪ ಆಗೈತೆ ಅಂದ್ರೆ ಇಲ್ಲಿ B ಈಸ್ ಈಕ್ವಲ್ ಟು 80 ಡಿಗ್ರಿ ಆಗೈತಿ. ಕೋನ B ಈಸ್ ಈಕ್ವಲ್ ಟು 80 ಡಿಗ್ರಿ ಆಗೈತಿ. C ಈಸ್ ಈಕ್ವಲ್ ಟು ಎಷ್ಟಾಗೈತಿ? 40 ಡಿಗ್ರಿ ಆಗೈತಿ. ಇಲ್ಲಿ ಕೊಟ್ಟದ 40 ಡಿಗ್ರಿ ಆಗೈತಿ. ಅದು ಎರಡು ಅನುರೂಪಗಳಾಗ್ಯಾವ ಅಂದ್ರ ಹಾಗಾದ್ರೆ B ಕೋಣ 80 ಆದ್ರು ಯಾವ್ದ? ಇನ್ನ Q ಕೋಣ ಕೂಡ 80 ಡಿಗ್ರಿ ಆಯ್ತು. ಆನಂತರ C ಕೋಣ ಕೂಡ ಎಷ್ಟಾಯ್ತು? ಅದು ಕೂಡ 40 ಡಿಗ್ರಿ ಆಯ್ತು. ಈಗ ನಾವು ತ್ರಿಭುಜ ABC ಒಳಗೆ ತಗೋಣ. ತ್ರಿಭುಜ ABC ಯಲ್ಲಿ ಕೋನ A ಪ್ಲಸ್ ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C ಈಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಕೋನ A ಪ್ಲಸ್ B ಅಂದ್ರೆ 80, C ಅಂದ್ರೆ 40 ತುಂಬಿದಾಗ 180 ಡಿಗ್ರಿ ಆಯ್ತು. ಕೋನ A ಪ್ಲಸ್ ಎರಡು ಕೂಡಿಸಿದಾಗ 120 ಡಿಗ್ರಿ ಆಯ್ತು ಈಸ್ ಈಕ್ವಲ್ ಟು 180. ಹಾಗಾದ್ರೆ ಕೋನ A ಈಸ್ ಈಕ್ವಲ್ ಟು 180 ಪ್ಲಸ್ 120 ಈ ಕಡೆ ಬಂದ್ರೆ ಮೈನಸ್ 120 ಆಯ್ತು. ಹಾಗಾದ್ರೆ ಕೋನ A ಈಸ್ ಈಕ್ವಲ್ ಟು ಎಷ್ಟಾಯ್ತು? 60 ಡಿಗ್ರಿ ಆಯ್ತು. B ದ ಅನುರೂಪ ಕೋನ Q ಆಯ್ತು. C ದ ಅನುರೂಪ ಕೋನ R ಆಯ್ತು. ಅದೇ ರೀತಿ A ದ ಅನುರೂಪ ಕೋನ ಯಾವ್ದಾಯ್ತು? P ಆಯ್ತು. ಹಾಗಾದ್ರೆ A ಈಗಾಗಲೇ ಎಷ್ಟು ಡಿಗ್ರಿ ಐತಿ? 60 ಡಿಗ್ರಿ ಐತಿ. ಹಾಗಾದ್ರೆ ಆಂಗಲ್ A ಈಸ್ ಈಕ್ವಲ್ ಟು ಆಂಗಲ್ P ಆದ್ರೆ ಹಾಗಾದ್ರೆ ಆಂಗಲ್ P ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಅಂದಂಗಾಯ್ತು? 60 ಡಿಗ್ರಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. P of x is equal to x square plus 3x plus k. ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ಉತ್ಕ್ರಮಗಳಾದರೆ k ಯ ಬೆಲೆಯನ್ನು ಕಂಡುಹಿಡಿಯ ಅಂತ ಹೇಳಿದರು. ಇದು ಬಹಳ ಮಹತ್ವದ ಪ್ರಶ್ನೆ. x square plus 3x plus k ಐತಿ. ಇದೊಂದು ಬಹುಪದೋಕ್ತಿ ಐತಿ. ಹಾಗಾದ್ರೆ ನಾವು ಮೊದಲ A ಬೆಲೆ ಬರ್ಕೋಣ. A ಬೆಲೆ ಎಷ್ಟೈತಿ? 1. B ಬೆಲೆ ಎಷ್ಟೈತಿ? 3 ಐತಿ. C ಬೆಲೆ ಏನೈತಿ? k ಐತಿ. ಅನಂತರ ಇದರ ಶೂನ್ಯತೆಗಳು ಎರಡ ಬರ್ತಾವ. ಒಂದು ಅಲ್ಫಾ ಬರ್ತೈತಿ, ಇನ್ನೊಂದು ಬೀಟಾ ಬರ್ತೈತಿ.
ಯಾಕೆ ಅಲ್ಪ ಎರಡ ಶೂನ್ಯತೆಗಳು ಯಾಕೆ ಬರ್ತಾವ ಅಂದ್ರೆ ಇದು ಮಹತ್ತಮ ಘಾತ ಎಷ್ಟೈತಿ 2 ಐತಿ ನೋಡ್ರಿ. ಅದಕ್ಕಾಗಿ ಏನಂತಾರ ಬಹುಪದೋಕ್ತ ಶೂನ್ಯತೆಗಳು ಪರಸ್ಪರ ಹೃತ್ಕ್ರಮಗಳಾದರೆ ಹಾಗಾದ್ರೆ ಅಲ್ಪ ಒಂದು ಶೂನ್ಯತೆ ಅಲ್ಪ ಅಂದ್ರ ಅಲ್ಪ ಆಯ್ತು, ಬೀಟಾ ಅಂದ್ರ ಅಲ್ಪಾದ ಹೃತ್ಕ್ರಮ ಆಯ್ತು. ಹೃತ್ಕ್ರಮ ಅಂದ್ರ ಬೀಟಾ ಇಕ್ವಲ್ ಟು 1/α ಅಂತ ಆಯ್ತು. ಹಾಗಾದ್ರೆ ನಮಗೆ ಯಾವ್ದ್ರ ಬೆಲೆ ಕಂಡಿತ್ ಹೇಳನು, ಕೇದ ಬೆಲೆಯನ್ನು ಕಂಡಿತ್ ಹೇಳನು. ನಾವಿಲ್ಲಿ ಶೂನ್ಯತೆಗಳ ಗುಣಲಬ್ಧವನ್ನ ಕಂಡಿರ್ತಕ್ಕಂಥ ಸೂತ್ರ ತಗೊಳ್ತೀವಿ. ಅಲ್ಪ ಇಂಟು ಬೀಟಾ ಇಸ್ ಈಕ್ವಲ್ ಟು C/A ಅಂತ ಹೇಳ್ತೀವಿ ನಾವು. ಅಲ್ಪ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಅಲ್ಫಾಕ ಅಲ್ಫಾ ಬರೀರಿ, ಬೀಟಾ ಅಂದ್ರ 1/α ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನೈತಿ ಕೆ ಐತಿ, ಎದ ಬೆಲೆ 1 ಐತಿ. ಹಾಗಾದ್ರೆ ಇಂಟು ಅಲ್ಫಾ ಡಿವೈಡೆಡ್ ಬೈ ಅಲ್ಫಾ ಕ್ಯಾನ್ಸಲ್ ಆಗಿ ಏನು ಉಳಿತು 1 ಈಸ್ ಈಕ್ವಲ್ ಟು K/1 ಅಂತ ಹೇಳ್ತೀವಿ. ಆದ್ದರಿಂದ ಕೆ ದ ಬೆಲೆ ಎಷ್ಟಾಯ್ತು 1 ಅಂತ ಹೇಳಿ ನಾವು